ಏನು ಡಿ ಕೆ ಶಿವಕುಮಾರ್ ಅವರು ಈ ದಿವಸ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ಸ್ವೀಕರಿಸಿ ಆಲ್ರೆಡಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರಿಗೆ ಶುಭ ಕೋರ್ತಾ ಈ ರಾಜ್ಯದಲ್ಲಿ ಏನೇನು ಕೆಲಸ ಆಗಬೇಕು ಒಳ್ಳೆಯದು ಅಂದ್ಕೊಂಡು ಅವ್ರ ಮನಸ್ಸಲ್ಲಿದೆ. ಇನ್ನೆರಡು ವರ್ಷದಲ್ಲಿ ಕೆಲಸ ಮಾಡಿ ಸಾಧನೆ ಮಾಡಿ ಮುಂದೊಂದು ದಿವಸದಲ್ಲೂ ಅವರು 2028ಕ್ಕೂ ಈ ರಾಜ್ಯದಕ್ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥದ್ದು ಎಲ್ಲರ ಬಯಕೆ. ಇಡೀ ಮೈಸೂರು ಭಾಗ ಇವತ್ತು ತುಂಬ ಖುಷಿಪಟ್ಟಿದೆ ಅವ್ರು ಮುಖ್ಯಮಂತ್ರಿ ಆಗಿರೋದು. ಹೌದು, ನಮ್ಮದು ಸಾತ್ನೂರು ಕಾನ್ಸ್ಟಿಟ್ಯೂನ್ಸಿನೇ. ನಮ್ಮ ಊರು ಸಾತ್ನೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಂತು ಅವತ್ತಿಂದ ಇವತ್ತವರೆಗೂ 3 ಸಾರಿ ಸಾತ್ನೂರು ಕಾನ್ಸ್ಟಿಟ್ಯೂನ್ಸಿ, ಆಮೇಲೆ 3 ಸಾರಿ ಇದು ಕನಕಪುರ ಕಾನ್ಸ್ಟಿಟ್ಯೂನ್ಸಿಲಿ ಗೆದ್ದು ಉಪಮುಖ್ಯಮಂತ್ರಿಯಾಗಿ ಈ ದಿವಸ ರಾಜ್ಯದ ಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಅದ್ರ ಭಾರಿ ಖುಷಿ ಪಡ್ತೀವಿ. ಮೂಲದಿಂದ ಆಯ್ಕೆಯಾಗಿ ಉತ್ತಮ ರೈತರಿಗೆ ಅದು ಹೇಳಿದ್ವಿ ಈಗ ಆಲ್ರೆಡಿ. ಏನು ಹೇಳ್ತಾರೆ ಸರ್? ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ಡಿ ಕೆ ಸುರೇಶ್ ಅಣ್ಣವರ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ. ಹಾಲಿನ ಬೆಲೆ ಜಾಸ್ತಿ ಮಾಡಬೇಕು ಅಂತೇಳಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹತ್ರ ನಂತರ ದಿವಸದಲ್ಲಿ ನಾವು ಒತ್ತಡ ತರ್ತೀವಿ ಸರ್.